ಕಬ್ಬು ಬೆಳೆಗಾರರ ಬೆಂಬಲ ಬೆಲೆ ವಿಚಾರ ಇಲ್ಲಿನ ಕಬ್ಬು ಬೆಳೆಗಾರರಿಗೆ ಘೋರ ಅನ್ಯಾಯ ಆಗಿದೆ. ಬೆಳಗಾವಿಗೊಂದು ನ್ಯಾಯ, ನಮಗೊಂದು ನ್ಯಾಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಮಾಜಿ ಸಂಸದ ಉಮೇಶ್ ಜಾಧವ್ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಲ್ಲಿನ ಉಸ್ತುವಾರಿ ಸಚಿವರು ಎಲ್ಲೋ ಹೊರದೇಶದಲ್ಲಿ ಕೂತು ಇಲ್ಲಿಯವರೆಗೆ ಸಮಾಧಾನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಉಸ್ತುವಾರಿ ಸಚಿವರು ಹುಟ್ಟುಹಬ್ಬಕ್ಕೆ ಕಬ್ಬು ಬೆಳೆಗಾರರಿಗೆ 3,300 ರೂಪಾಯಿ ದರ ನೀಡಿದರೆ ನಾವು ನಿಮಗೆ ವಿಶ್ ಮಾಡ್ತೇವೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಜನರಿಗೆ ಅನುಕೂಲ ಆಗಬಾರ್ದು ಅಂತೇಳಿ ಅದ್ರ ಉದ್ದೇಶ. ನೀವು ಹೇಳಿದ ಪ್ರಕಾರ 3,150 ಕೊಡ್ತೀನಿ ಅಂದರು. ಉಸ್ತುವಾರಿ ಸಚಿವ ಮತ್ತು DC ಅವರು ಹೇಳಿದ್ದಾರೆ ಅಂದರೆ ಇದು ಭಾಳ ಘೋರ ಅನ್ಯಾಯ. ಇವತ್ತು ಬಾಗಲಕೋಟ್ ಉಸ್ತುವಾರಿ ಸಚಿವರು ಬಾಗಲಕೋಟ್ನಲ್ಲಿ ಕರೆಸಿ ಅಲ್ಲಿಂದ ಕಬ್ಬು ಬೆಳೆಗಾರರಿಗೆ 3,300 ಫಿಕ್ಸ್ ಮಾಡ್ತಾರೆ. ಫಿಸಿಕಲಿ ಮೀಟಿಂಗ್ ಮಾಡಿ, ಫಿಸಿಕಲಿ ಕರೆಸಿ ಕನ್ವಿನ್ಸ್ ಮಾಡಿ ಫಿಕ್ಸ್ ಮಾಡ್ತಾರೆ. ನಮ್ಮ ಉಸ್ತುವಾರಿ ಸಚಿವರು ಎಲ್ಲೋ ಹೊರ ದೇಶದಿಂದ ಕೂತು ಎಲ್ಲೋ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮಾಡಿ ಇವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ರಿಕವರಿ ಇಳುವರಿ ಅಂತ ಹೇಳ್ತಾರೆ. ರಿಕವರಿ ರೇಟ್ ನಮ್ಮ ಕಬ್ಬಿನ ರಿಕವರಿ ರೇಟ್ 10-15 ವರ್ಷದಿಂದ 12ಕ್ಕಿಂತ ಮೇಲಿತ್ತು. ಈಗ ಇವರು 9 ವರ್ಷಲಿಕ್ಕೆ 9.5. ಇದು ಯಾಕಂತಂದ್ರೆ ಒಂದು ರಿಕವರಿ ಕಮಿಟಿ ಇರ್ತದೆ. 5 ಮಂದಿ JD ಅಗ್ರಿಕಲ್ಚರ್ ಎಲ್ಲ 5 ಮಂದಿ 6 ಮಂದಿ ರಿಕವರಿ ಕಮಿಟಿದಾಗಿರ್ತಾರೆ. ರೆವೆನ್ಯೂ ಆಫೀಸರ್ಸ್ ರಿಕವರಿ ಕಮಿಟಿನೇ ಫಾರ್ಮೇಷನ್ ಮಾಡಿಲ್ಲ. ಆರ್ಟಿಫಿಷಿಯಲ್ ನಮ್ಮ ರಿಕವರಿ ಜಾಸ್ತಿ ಇದ್ರೂ ಕೂಡ ಕಡಿಮೆ ರಿಕವರಿ ತೋರಿಸಿ ನಮ್ಮ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕೆ. ಇದರ ವಿರುದ್ಧ ಈಗ ಮುಂದಿನ ಅಧಿವೇಶನದಲ್ಲಿ ವಿಷಯ ತೆಗಿತಾರೆ.